ಎಲ್ಲೆಲ್ಲಿ ತಮ್ಮ ಹಿಂದುಳಿದ ಜನ ಇದ್ದಾರೆ ಅವರಿಗೆಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಭೇಟಿ ಆಗೋದು, ಅವರ ಸಮಸ್ಯೆಗಳಿಗೆ ಸಾಧ್ಯದಷ್ಟು ಸಹಾಯ ಸಹಕಾರ ಮಾಡುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೋಸ್ಟ್ ಪ್ರಾಬಬ್ಲಿ ಅವರು ಈ ಒಂದು ನೆಲೆಗಟ್ಟಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೆಳಗಾವಿಯನ್ನು ಇಟ್ಕೊಂಡು, ಬೆಳಗಾವಿ ಜಿಲ್ಲೆಯನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಇಡೀ ರಾಜ್ಯದ ಹಿಂದುಳಿದ ದಲಿತ ಮತ್ತು ಮೈನಾರಿಟಿ, ಅದಕ್ಕೆ ಜಮೀರ್ ಅಹಮದರನ್ನು ತಮ್ಮ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅವ್ರಿಗೆ ಮಿನಿಸ್ಟರ್ಶಿಪ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಇಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನೋ ಗೇಮ್ ಆಡ್ತಾ ಇದ್ದಾರೆ, ಪೊಲಿಟಿಕಲ್ ಗೇಮ್ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಬಟ್ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಂತೂ ಪೂರ್ತಿಯಾಗಿ 2022ರಲ್ಲಿ ಸಪೋಸ್ ಏನಾದರೂ ಕಾಂಗ್ರೆಸ್ ಗೆದ್ದು ಬಂದ್ರೆ, ಈಗ ಹೇಳಿದೆ ನಿಮಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಸ್ವಲ್ಪ ಬಿಟ್ಟು ಕೊಡೋದಿಲ್ಲ ಅಂತೇಳಿ, ಆದರೂ ಕಾಂಗ್ರೆಸ್ ಗೆದ್ದು ಬಂದ್ರೆ ಅವ್ರ ಪ್ರಥಮ ಅವರ ರಾಜಕೀಯ ವೀರ್ಯ ಯಾರಪ್ಪ ಸತೀಶ್ ಅವರು. ಅದಕ್ಕಾಗಿ ಸತೀಶ್ ಅವ್ರ ಮೇಲೆ ಒಂದಲ್ಲ ಎರಡು ಕಣ್ಣನ್ನು ಡಿ ಕೆ ಇಟ್ಟಿದ್ದರಿಂದಾಗೆ ಅಷ್ಟು ಸುಲಭವಾಗಿ ಸತೀಶ್ ಅವರು 2028ರಲ್ಲಿ ಸಪೋಸ್ ಕಾಂಗ್ರೆಸ್ ಬಂದರೆ ಸೇಮ್ ಆಗ್ತಾರಾ ಅನ್ನೋದು ಇವತ್ತಿನ ಯಕ್ಷ ಪ್ರಶ್ನೆ. ಆಗ್ಬೋದು, ಆಗದೇ ಇರ್ಬೋದು, ಆದರೆ ಛಲ ಇದ್ದಿದ್ದ ಮನುಷ್ಯಾಗ ಏನಾದರೂ ಒಂದು ಹಾದಿಗಳು ಕಾಣ್ತಾ ಇರ್ತಾವಂತ ಮಾತು ಹೇಳ್ತಾ ನೋಡೋಣ. 2022ರಲ್ಲಿ ಡಿ ಕೆ ಶಿನೋ ಸತೀಶ್ರು ಸೇಮ್ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.